ಧಾರವಾಡದಲ್ಲಿ ಕೆಪಿಎಸ್ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮಗಳನ್ನು ವಿರೋಧಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಂದು ತೀವ್ರ ಪ್ರತಿಭಟನೆ ನಡೆದಿದೆ. ಪರೀಕ್ಷಾ ಪಾರದರ್ಶಕತೆಗೆ ಧಕ್ಕೆಯುಂಟು ಮಾಡಿರುವವರ ವಿರುದ್ಧ ಸಿಬಿಐ ತನಿಖೆ ನಡೆಸಬೇಕು ಹಾಗೂ ತಪ್ಪಿತಸ್ಥರಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಕಠಿಣ ಶಿಕ್ಷೆಯಾಗಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಅಲ್ಲದೆ ಕಳೆದ 5 ವರ್ಷಗಳ ಎಲ್ಲಾ ನೇಮಕಾತಿಗಳ ಸಮಗ್ರ ತನಿಖೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೇಲೆ ಯುವ ಜನತೆಯ ವಿಶ್ವಾಸ ಉಳಿಸಲು ಸರ್ಕಾರ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಎಬಿವಿಪಿ ಎಚ್ಚರಿಸಿದೆ. ಲಕ್ಷ ರೂಪಾಯಿ ಬೇಡಿಕೆಯನ್ನು ಇಂದು ಕೆಲ ಭ್ರಷ್ಟ ಅಧಿಕಾರಿಗಳಿರ್ತಾ ಇದ್ದಾರೆ. ಇದು ಕೇವಲ ಹಣದ ಬೇಡಿಕೆ ಮಾತ್ರ ಅಲ್ಲ, ಇಂದು ವಿದ್ಯಾರ್ಥಿಗಳ ಕನಸನ್ನು ಮಾರಾಟ ಮಾಡುವ ಕೆಲಸವನ್ನ ಇಂದು ಕೆಪಿಎಸ್ಸಿ ಮಾಡ್ತಾ ಇದೆ. ಅದರ ವಿರುದ್ಧ ಇಂದು ವಿದ್ಯಾರ್ಥಿ ಪರಿಷತ್ತಿನ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಈ ಹೋರಾಟವನ್ನು ವಿದ್ಯಾರ್ಥಿ ಪರಿಷತ್ ಎಲ್ಲಿವರೆಗೂ ಬಿಡೋದಿಲ್ಲಪ್ಪ ಅಂತಂದ್ರೆ ಕೆಪಿಎಸ್ಸಿಯಲ್ಲಿ ಪರೀಕ್ಷೆ ಆಗಿರ್ಬೋದು, ದಕ್ಷ ಪರೀಕ್ಷೆ ನಡೆಸಬೇಕು, ಯಾವುದೇ ರೀತಿ ಅಕ್ರಮ ಇಲ್ಲದ ಪರೀಕ್ಷೆಯನ್ನು ನಡೆಸಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಅದೇ ರೀತಿ ಈ ಒಂದು ಏನು ಭ್ರಷ್ಟಾಚಾರ ಆಗಿದೆ, ಕೆಪಿಎಸ್ಸಿಯ ಅಧ್ಯಕ್ಷರನ್ನು ಹಿಡ್ಕೊಂಡು ಎಲ್ಲ ಅಧಿಕಾರಿಗಳನ್ನ ಒಂದು ತನಿಖೆಗೆ ಒಳಪಡಿಸಬೇಕು ಹಾಗೂ ಈ ಭ್ರಷ್ಟಾಚಾರವನ್ನು ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತೆ. ಆದಷ್ಟು ಬೇಗ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಿ ಕೆಪಿಎಸ್ಸಿ ಇರುವಂತಹ ಎಲ್ಲ ಸದಸ್ಯರನ್ನು ಕೂಡ ಅವರಲ್ಲಿ ತನಿಖೆಗೆ ಒಳಪಡಿಸಬೇಕು. ಮತ್ತೆ ಇದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಘೋಷಣೆ ಮಾಡಿ ಆದಷ್ಟು ಸೂಕ್ತವಾದ ತನಿಖೆಯನ್ನು ಮಾಡೋದ್ರ ಜೊತೆಗೆ ಮುಂದೆ ಈ ರೀತಿಯಲ್ಲಿ ಆಗದೇ ಇರುವ ರೀತಿಯಲ್ಲಿ ಇವತ್ತು ಕಾಂಪಿಟೇಟಿವ್ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪರಿಶ್ರಮವನ್ನು ಪಟ್ಟು ಅವರು ಅಭ್ಯಾಸವನ್ನು ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆ ಕಾರಣದಿಂದ ಮುಂದೆ ಈ ರೀತಿಯಲ್ಲಿ ಆಗದೇ ಇರೋ ರೀತಿಯಲ್ಲಿ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನು ಕೊಡುವ ರೀತಿಯಲ್ಲಿ UPSCಯಲ್ಲಿ ಯಾವ ಮಾದರಿಯಲ್ಲಿ ಪರೀಕ್ಷೆ ಆಗ್ತಿದೆಯೋ ಆ ರೀತಿಯಲ್ಲಿ KPSCಯಲ್ಲೂ ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ಬೋದು, ಈ ರೀತಿಯ ಒಂದು ಪಾರದರ್ಶಕವಾದಂಥ ಒಂದು ಎಕ್ಸಾಮಿನ ವ್ಯವಸ್ಥೆಯನ್ನು ತರಬೇಕು. ಈಗಾಗಲೇ ಅಕ್ರಮದಲ್ಲಿ ತೊಡಗಿರುವಂಥ ಮೇಲೆ ಸೂಕ್ತವಾದ ತನಿಖೆ ಆಗಬೇಕು ಅಂತೇಳಿ ಇವತ್ತು ಎಬಿವಿಪಿ ವತಿಯಿಂದ ಧಾರವಾಡದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ದರ್ಶನ್ ಹೆಗಡೆ, ಎಬಿವಿಪಿ ರಾಜ್ಯ ಕಾರ್ಯದರ್ಶಿ.